ಆತ್ಮೇಲೆ ಬೆಳಗ್ಗೆ ನಾವು ಮತ್ತೆ ಕುಮಾರಸ್ವಾಮಿ ಅವರು ನೊಣವಿನಕೆರೆ, ತಿಪ್ಟೂರು, ನೊಣವಿನಕೆರೆ ಮತ್ತು ತುರುವೇಕೆರೆ ಕಾರ್ಯಕ್ರಮ ಮುಗಿಸ್ಕೊಂಡು ಗುಬ್ಬಿಗೆ ಬಂದಿದ್ದೇವೆ. ಬೆಳಗ್ಗೆಯಿಂದನೂ ಕೂಡ ನಾನು ವಾತಾವರಣವನ್ನು ಗಮನಿಸ್ತಾ ಇದ್ದೇನೆ, ಕಾರ್ಯಕರ್ತರ ಉತ್ಸಾಹವನ್ನು ಗಮನಿಸ್ತಾ ಇದ್ದೇನೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದ್ರೆ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ರಣೋತ್ಸಾಹವನ್ನು ನೋಡಿದ್ರೆ, ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸೋಮಣ್ಣ ಅವರು ಒಂದು ದಾಖಲೆ ಅಂತರದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲರಿದ್ದಾರೆ. ಯಾರು ಕೂಡ ಸಾಧ್ಯ ಇಲ್ಲ. ಯಾರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸೋಮಣ್ಣ ಅವರ ಗೆಲುವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಸೋಮಣ್ಣ ಅವರ ಬಗ್ಗೆ ಎಷ್ಟು ವಿಶ್ವಾಸ ಪಕ್ಷದ ಮುಖಂಡರಿಗೆ, ಎರಡೂ ಪಕ್ಷದ ಮುಖಂಡರಿಗೆ ಅಂತ ಹೇಳಿದ್ರೆ ನನಗೆ ಅನುಮಾನ ಆಗ್ತಾ ಇದೆ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ನಡೀತಾ ಇದೆಯೋ ಅಥವಾ ಬರೀ ತುಮಕೂರು ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆಯೋ ಅಂತ ಅನುಮಾನ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪರಿಗಾಗಲೇ 2 ಸಲ ಬಂದು ಹೋದ್ರು. ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡಜಿ ಕೂಡ 2 ಸಲ ಬಂದೋಗಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು ಕೂಡ 2ನೇ ಬಾರಿಗೆ ಬಂದಿರತಕ್ಕಂಥದ್ದು. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಬಂದು ಸೋಮಣ್ಣ ಅವ್ರ ಪರ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೋಮಣ್ಣ ಅವ್ರ ಬಗ್ಗೆ ಎಷ್ಟು ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ. ಅನೇಕ ಜನ ಪತ್ರಕರ್ತರಿಗೆ ಆಶ್ಚರ್ಯ, ಏನಿದು ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಹೊರಟಿದ್ದಾರೆ ಅಂತೇಳಿ ಹಲವಾರು ಬಾರಿ ಪ್ರಶ್ನೆನ ಮಾಡಿದ್ದಾರೆ. ಹಿಂದೆ 2006ರಲ್ಲೂ ಸಹ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷನ ಒಂದೇ ವೇದಿಕೆಯಲ್ಲಿ ಬರ್ತಕ್ಕಂಥ ಕೆಲಸ ಮಾಡಿದ್ವಿ. ಆದ್ರೆ ಸಂದರ್ಭದಲ್ಲಿ ಸೈದ್ಧಾಂತಿಕ ಕಾರಣಗಳಿಂದ ಮಾನ್ಯ ದೇವೇಗೌಡಜಿ ಅವರ ಆಶೀರ್ವಾದ ಇರಲಿಲ್ಲ. ಆದ್ರೆ ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡಜಿ ಅವರು ಯಾವುದೇ ಒಂದು ಸ್ವಾರ್ಥ ಇಲ್ಲ, ದೇಶದ ಭವಿಷ್ಯದ ದೃಷ್ಟಿಯಿಂದ ದೇಶ ಭಾರತದ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಸಾಗಬೇಕು, ಭಾರತ ಇವತ್ತು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಬೇಕು, ಈ ದೇಶಕ್ಕೆ ಒಂದು ಉತ್ತಮ ಆಡಳಿತ ನೀಡುತ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡಜಿ ಅವರ ಒಂದು ಇಚ್ಛೆನೂ ಕೂಡ ಅದೇ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಿಜೆಪಿ ಜೆಡಿಎಸ್ಗೆ ಇವತ್ತು ಆಶೀರ್ವಾದನ ಮಾಡಿದಂತ ಸಂದರ್ಭ ನಾವೆಲ್ಲರೂ ಕೂಡ ಒಟ್ಟಿಗೆ ಹೊರಟಿದ್ದೇವೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 9 ತಿಂಗಳಾಗಿದೆ, 10 ತಿಂಗಳು ಕಳೀತಾ ಬಂದಿದೆ. ಹೊಸ ಸರ್ಕಾರ ಬಂದು 10 ತಿಂಗಳಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಾಗಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 10 ತಿಂಗಳಾಗಿದೆ. ಪಾಪ ಅನೇಕ ಜನ ಹೊಸ ಶಾಸಕರು, ಮೊದಲ ಬಾರಿ ಗೆದ್ದಂತ ಶಾಸಕರು ಬಹಳ ಉತ್ಸಾಹದಿಂದ ವಿಧಾನಸೌಧಕ್ಕೆ ಬಂದಿದ್ದಾರೆ. ನಾನು ಕೂಡ ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ ಶಾಸಕ. ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಅನೇಕ ಶಾಸಕರು ಇವತ್ತು ಜನರನ್ನು ಆಶೀರ್ವಾದ ಮಾಡಿ ಶಾಸಕರನ್ನಾಗಿ ಆಯ್ಕೆ ಮಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಕ್ಷೇತ್ರಗಳಲ್ಲಿ ರಸ್ತೆ ಕಾಮಗಾರಿಗಳು ಆಗ್ತದೆ, ಆಸ್ಪತ್ರೆಗಳು ಬರ್ತದೆ, ಶಾಲಾ ಕೊಠಡಿಗಳು ಕಟ್ಟಿಸ್ತಾರೆ ಅಂತೇಳಿ ಜನರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ಕಳೆದ 10 ತಿಂಗಳಲ್ಲಿ ನಾವೆಲ್ಲರೂ ಕೂಡ ಶಾಸಕರಾಗಿ ಆಯ್ಕೆ ಆದ ಮೇಲೆ ಒಂದೇ ₹1 ಅನುದಾನವನ್ನ ನಮ್ಮ ಕ್ಷೇತ್ರಗಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ಮೇಲೆ ಯಾವುದೇ ಕ್ಷೇತ್ರಕ್ಕೆ ಶಾಸಕರಿಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಒಂದೇ ₹1 ಕೂಡ ಅನುದಾನವನ್ನ ಕೊಟ್ಟಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕಳೆದ 10 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮರೀಚಿಗೆ ಹೋಗಿರ್ತಕ್ಕಂಥದ್ದು. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಾ ಇಲ್ಲ. ಯಾಕೆ? ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಹಂಗ ಅಭಿವೃದ್ಧಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಅಭಿವೃದ್ಧಿ ಮಾಡೋದಕ್ಕೆ ₹1 ಕೂಡ ಹಣ ಇಲ್ಲ. ಇವತ್ತು ಎಲ್ಲಿ ಮಟ್ಟಕ್ಕೆ ಬಂದಿದೆ ಅಂದ್ರೆ ಸರ್ಕಾರ ಇವತ್ತು ಇಲ್ಲಿ 2-3 ತಿಂಗಳು ಇದೇ ಪರಿಸ್ಥಿತಿ ಮುಂದುವರಿದ್ರೆ ಸರ್ಕಾರಿ ನೌಕರಿಗೆ ಒಂದು ಸಂಬಳ ಕೊಡೋದಕ್ಕೂ ಕೂಡ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಒಂದು ದರಿದ್ರ ಪರಿಸ್ಥಿತಿಗೆ
ಈ ಕಾಂಗ್ರೆಸ್ ಸರ್ಕಾರ ತಂದುಕೊಂಡು ಹೋಗ್ತಾ ಇದ್ದಾರೆ. ಬಹಳ ವಿಚಿತ್ರ ನೋಡಿ, ಒಂದು ಕಡೆ ಬಡವರ ಮನೆಗಳಿಗೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ, ಮನೆಗಳಿಗೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ. ಇವತ್ತು ಮತ್ತೊಂದು ಕಡೆ ವ್ಯಾಪಾರಸ್ಥರಿದ್ದಾರೆ, ವ್ಯಾಪಾರಸ್ಥರು ಶ್ರೀಮಂತರಲ್ಲ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರು, ದೊಡ್ಡ ವ್ಯಾಪಾರಿಗಳು. ಇವತ್ತೇನು ಕರೆಂಟ್ ಬಿಲ್ ಕಾಂಗ್ರೆಸ್ ಸರ್ಕಾರ ಬರೋಕೆ ಮುಂಚೆ 5,000 6,000 ರೂಪಾಯಿ ಕಟ್ತಾ ಇದ್ರು, ಇವತ್ತು 10,000 ರೂಪಾಯಿ 12,000 ರೂಪಾಯಿ 15,000 ರೂಪಾಯಿ ವಿದ್ಯುತ್ ದರ ಬಿಲ್ ಬರ್ತಾ ಇರ್ತಕ್ಕಂಥದ್ದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ತಾರೆ, ಗಂಡ್ಮಕ್ಳೇನು ಬಸ್ ನಲ್ಲಿ ಓಡಾಡ್ತಾರೆ. ಇವತ್ತು 30% 40% ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿರ್ತಕ್ಕಂಥದ್ದು, 40% ಜಾಸ್ತಿ ಆಗಿದೆ ಇವತ್ತು ನಾನು ಈ ವೇದಿಕೆ ಮೂಲಕ ಹೇಳಬೇಕೋ ಬೇಡ ಗೊತ್ತಿಲ್ಲ. ಪಾಪ ಬಡವರು ಬೆಳಗಿನ ಸಂಜೆ ತನಕ, ರೈತರು ಬಡವರು ಕಷ್ಟಪಟ್ಟು ದುಡಿದು ಸಂಜೆ ಆದ್ಮೇಲೆ ಒಂದು ಬಾಟ್ಲ್ ಹಾಕೊಂಡು ಹೋಗ್ತಕ್ಕಂಥದ್ದು ಅಭ್ಯಾಸ. ಇವತ್ತು 75 ರೂಪಾಯಿ ಇರ್ತಕ್ಕಂಥದ್ದು ಈಗ 250 ರೂಪಾಯಿ ಮಾಡಿದ್ದಾರೆ, 100-150 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಬಾಟ್ಲಿಗೆ. ಅಂದ್ರೆ ಒಂದು ಕೈಯಿಂದ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಾ ಇರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ನಾಡಿಗೆ ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ತನ್ನ ಹೊಲಕ್ಕೆ ಇವತ್ತು ಟ್ರಾನ್ಸ್ಫಾರ್ಮರ್ ಅನ್ನ ಹಾಕೊಂಡು ಎಲೆಕ್ಟ್ರಿಸಿಟಿ ತೆಗೆದುಕೊಳ್ಬೇಕು ರೈತ ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಇವತ್ತೆಷ್ಟಾಗಿದೆ? 3 ಲಕ್ಷ ರೂಪಾಯಿ ಆಗಿದೆ. 3 ಲಕ್ಷ ರೂಪಾಯಿ. ನೀವು 2,000 ರೂಪಾಯಿ ಗೃಹಿಣಿ ಕೊಡೋದು ಬಿಡಿ, ಫ್ರೀ ಬಸ್ ಚಾರ್ಜ್ ಬಿಡಿ, ಫ್ರೀ ಬಸ್ ಕೊಡ್ತಕ್ಕಂಥದ್ದು ಬಿಡಿ. ಒಬ್ಬ ರೈತ ತನ್ನ ಹೊಲಕ್ಕೆ ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕೊಂಡು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೋಬೇಕು ಅಂತ ಹೇಳಿದ್ರೆ ಹಿಂದೆ 25,000 ಕಟ್ಟಬೇಕಾಗಿತ್ತು, ಈಗ 3 ಲಕ್ಷ ರೂಪಾಯಿ ಕಟ್ಟಬೇಕು ಕಾಂಗ್ರೆಸ್ ಸರ್ಕಾರದ ಆದೇಶದ ಪ್ರಕಾರ. ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಇದು 20% 30% ಇವತ್ತು ಅಲ್ಲೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಸ್ಟಾಂಪ್ ಡ್ಯೂಟಿಗಳು ಕೂಡ. ಹಾಲಿನ ದರ ಜಾಸ್ತಿ ಆಗಿದೆ. ವಿದ್ಯುತ್ ದರ ಪರ್ ಯೂನಿಟ್ 4 ರೂಪಾಯಿ 20 ಪೈಸೆ ಇದ್ದಿದ್ದು ಅದು ಕೂಡ ಇವತ್ತು 7 ರೂಪಾಯಿ 20 ಪೈಸೆ ಮಾಡಿದ್ದಾರೆ. ಅಂದ್ರೆ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ದರ ಜಾಸ್ತಿ ಆಗಿದೆ, ಬಸ್ಸಿನ ಟಿಕೆಟ್ ದರ ಇವತ್ತು ಜಾಸ್ತಿ ಆಗಿದೆ. ರೈತರು ಟ್ರಾನ್ಸ್ಫಾರ್ಮರ್ ಹಾಕಳಕ್ ಕೊಟ್ರೆ ಅದನ್ನು ಕೂಡ ಇವತ್ತು 3 ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ. ಅಷ್ಟೇ ಅಲ್ಲ, ಹಾಲಿನ ದರ ಜಾಸ್ತಿ ಮಾಡಿದ್ರೆ ಲಾಭ ರೈತರಿಗೆ ಬರ್ತಾ ಇಲ್ಲ. ಅಂದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಅಂದ್ರೆ ಈ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಜನರ ಕಣ್ಣಿಗೆ ಮಣ್ಣೆರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಅಭಿವೃದ್ಧಿ ಇಲ್ಲ, ಮತ್ತೊಂದು ಕಡೆ ಸರ್ಕಾರದಿಂದ ಯಾವುದೂ ಕೂಡ ಪ್ರಯೋಜನ ಇಲ್ಲ. ಇವತ್ತು ಸಾಮಾನ್ಯ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಪುಣ್ಯಾತ್ಮರ ಸರ್ಕಾರ ಬಂದ್ಮೇಲೆ ಇಡೀ ರಾಜ್ಯದಲ್ಲಿ ಭೀಕರ ಬರಗಾಲ, ಇವತ್ತು ಅಭಿವೃದ್ಧಿ ಮಾಡದೇ ಇರ್ತಕ್ಕಂಥ ಸರ್ಕಾರ ಜನರ ಪಾಲಿಗೆ ಒಂದು ರೀತಿ ಸತ್ತಂತಾಗಿದೆ. ರಾಜ್ಯದಲ್ಲಿ ಇವತ್ತು ಯಾವುದೊಂದು ಅಭಿವೃದ್ಧಿ ಕೆಲಸ ಕಾರ್ಯ ಇದ್ದಾನೆ. ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ ಸರ್ಕಾರದ ಬಗ್ಗೆ. ಬರಗಾಲದ ಸಂದರ್ಭದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬರಗಾಲಕ್ಕೆ ರೈತರಿಗೆ ಪರಿಹಾರನ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಸರ್ಕಾರದಲ್ಲಿ ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತನ್ನ ಖಜಾನೆಯಿಂದ ದುಡ್ಡು ಕೊಡೋದಕ್ಕೆ ಆಗ್ತಾ ಇಲ್ಲ. ಅಹಿಂದ ಲೀಡರು, ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಿಂದುಳಿದ ಸಮಾಜಗಳನ್ನು ಬಿಟ್ಟು ಕೇವಲ ಅಲ್ಪಸಂಖ್ಯಾತರಿಂದ ಹೊರಟಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಥವಾ ಜೆಡಿಎಸ್ ಪಕ್ಷ ನಾವೇನು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಇದೇ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತ ಮಹಿಳೆಗೂ ಕೂಡ ನ್ಯಾಯವನ್ನು ಕೊಡಬೇಕು ಅಂತಲೇ ಟ್ರಿಪಲ್ ತಲಾಖನ್ನ ತೆಗೆದಾಕ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ಮೊಸಳೆ ಕಣ್ಣೀರು ಹಾಕ್ತಕ್ಕಂಥದ್ದು, ರೈತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೊಂಡು ಇವತ್ತು ಮಹಿಳೆಯರಿಗೂ ಕೂಡ ಸುರಕ್ಷತೆ ಇಲ್ದಿರ್ತಕ್ಕಂಥದ್ದು, ಒಂದು ರೀತಿ ದರಿದ್ರ ಇಡೀ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಸರ್ಕಾರ ಬಂದ ಮೇಲೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇದನ್ನು ನಾನು ಹೇಳ್ತಾ ಇಲ್ಲ, ಯಾವುದೇ ಒಂದು ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ಸರ್ಕಾರ ಬಹುಶಃ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಹೊಸ ಸರ್ಕಾರ ಬಂದ 9 ತಿಂಗಳಲ್ಲಿ, ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹೊಸ ಸರ್ಕಾರ ಬಂದು 9-10 ತಿಂಗಳಲ್ಲಿ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಯಾರು ಕೂಡ ಮರಿಬಾರದು. ಯಾವುದೋ ಒಂದು ಭ್ರಮೆಯಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡಗಳು. ರಾಜ್ಯದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ 18-20 ಸ್ಥಾನಗಳನ್ನ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರಿದ್ದಾರೆ. ಇವತ್ತು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡೋದಕ್ಕೆ ಇಷ್ಟಪಡ್ತಾನೆ. ನಿಮ್ಮ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಿದೆ, ಇದರ ಪರಿಣಾಮ ಇವತ್ತು ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ.
ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಿಸೋದ್ರ ಮುಖೇನ ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಟ ಮಾಡತಕ್ಕಂಥ ಕೆಲಸವನ್ನು ರಾಜ್ಯದ ಪ್ರಜ್ಞಾವಂತರು ಮಾಡೋದಿದ್ದಾರೆ. ನಾವತ್ತು ಜನರ ಮುಂದೆ ಹೊರಟಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು. ಇವತ್ತು ಹೇಳ್ತೇನೆ, ಇವತ್ತು 10 ಕೆಜಿ ಅಕ್ಕಿಯನ್ನ ಕೊಡ್ತೇನೆ ಅಂತೇಳಿ ಭರವಸೆನ ಕೊಟ್ಟು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ 80 ಕೋಟಿಗೂ ಹೆಚ್ಚು ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಕೊಡ್ತಾ ಇಲ್ಲ. ಇವತ್ತು ಬಡವರ ಮನೆಗೆ ಅಕ್ಕಿ ತಲುಪ್ತಾ ಇದೆ 5 ಕೆಜಿ ಅಂತ ಹೇಳಿದ್ರೆ ಅದು ಬಿಜೆಪಿ ಸರ್ಕಾರ, NDA ಸರ್ಕಾರ, ನರೇಂದ್ರ ಮೋದಿಜಿಯವರು ಕೊಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಇವತ್ತು ಕುಂತಲ್ಲಿ ನಿಂತಲ್ಲಿ ಇವತ್ತು ದಿನ ಬೆಳಗಾದ್ರೂ ಪತ್ರಿಕೆಗಳ ಅಡ್ವರ್ಟೈಸ್ಮೆಂಟ್ ನುಡಿದಂತೆ ನಡೆದ ಸರ್ಕಾರ ಅಂತೇಳಿ. ಇವತ್ತು ಇಂಥ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಒಂದು ಮರಣ ಶಾಸನವನ್ನು ಬರೆಯಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ. ನಮ್ಮ ಮುಂದೆ ಇರತಕ್ಕಂಥದ್ದು ಲೋಕಸಭಾ ಚುನಾವಣೆ, ದೇಶದ ಭವಿಷ್ಯವನ್ನು ರೂಪಿಸತಕ್ಕಂಥ ಚುನಾವಣೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಆದ್ಮೇಲೆ ಕಳೆದ 10 ವರ್ಷದಲ್ಲಿ ನಿಮಗೆ ಗೊತ್ತಿರಲಿ ಬಂಧುಗಳೇ, ಕಳೆದ 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಸ್ವತಃ ಪುಣ್ಯಾತ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಹೆತ್ತಂತ ತಾಯಿ ಅವರಿಂದ ದೂರ ಆದಾಗ, ಹೆತ್ತಂತ ತಾಯಿನೂ ಕೂಡ ಅವರಿಂದ ದೂರ ಆದಾಗ 2 ಗಂಟೆಗಳ ಕಾಲ ಅಹಮದಾಬಾದ್ಗೆ ಹೋಗ್ತಾರೆ. ಆ ತಾಯಿಯ ಅಂತ್ಯ ಸಂಸ್ಕಾರವನ್ನ ಮುಗಿಸ್ತಾರೆ. ಮರುಕ್ಷಣ ಬಂದು ದೆಹಲಿಯಲ್ಲಿ ಕೂತ್ಕೊಂಡು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಕೂತ್ಕೊಂಡು ದೇಶವನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಯಾವ ಭಾರತ ಇವತ್ತು 12ನೇ ಒಂದು ಆರ್ಥಿಕ ಶಕ್ತಿಯಾಗಿತ್ತೋ ನರೇಂದ್ರ ಮೋದಿಜಿಯವರ ಕಳೆದ 10 ವರ್ಷಗಳ ಆಡಳಿತ ಅವಧಿಯಲ್ಲಿ ಇವತ್ತು ಭಾರತ ಅಂತ ಹೇಳಿದ್ರೆ 5ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊಮ್ಮಿರ್ತಕ್ಕಂಥದ್ದು. ಇವತ್ತು ತಮಗೆ ಗೊತ್ತಿರಲಿ, ಇವತ್ತು ರೈತರ ಬಗ್ಗೆ ಮಾತನಾಡೋದಾದ್ರೆ ಒಂದೇ ಒಂದು ಮಾತನ್ನ ಹೇಳಿ ಮುಗಿಸ್ತೇನೆ. ಇವತ್ತು ಯೂರಿಯಾ ಇವತ್ತು ನಮಗೆ ಸಿಗ್ತಕ್ಕಂಥದ್ದು ಎಷ್ಟು ರೂಪಾಯಿ ಸಿಗ್ತದೆ? 50 ಕೆಜಿ ಯೂರಿಯಾ ಇವತ್ತು DAP ಗೊಬ್ಬರ ಇವತ್ತು 1100 ರೂಪಾಯಿ ಸಿಕ್ಕರೆ ಅದು ಪ್ರೊಡಕ್ಷನ್ ಕಾಸ್ಟ್ ಇವತ್ತು ತಯಾರಿಕೆ ಮಾಡತಕ್ಕಂಥ ವೆಚ್ಚ 2800 ರೂಪಾಯಿ ಆಗ್ತದೆ. ಅಂದ್ರೆ ಸುಮಾರು 1250 ರೂಪಾಯಿ ಅಷ್ಟು ಸಬ್ಸಿಡಿ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ್ಮೇಲೆ ಬಡವರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಪರವಾಗಿ ಉತ್ತಮ ಆಡಳಿತ ನೀಡುತ್ತಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಶುಭ ಗಳಿಗೆಯಲ್ಲಿ, ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಿಗೆ ಒಂದಾಗಿ ನಾವು ರಾಜ್ಯದಲ್ಲಿ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ NDA ಕೂಟದ ಅಭ್ಯರ್ಥಿ ಸೋಮಣ್ಣ ಅವರು ಅವರ ಕ್ರಮ ಸಂಖ್ಯೆ 3, ಸೋಮಣ್ಣ ಅವರ ಕ್ರಮ ಸಂಖ್ಯೆ 3. ಮತ್ತೆ ಇಲ್ಲಿ ಜೆಡಿಎಸ್ ಪಕ್ಷದ ಚಿಹ್ನೆ ಇರೋದಿಲ್ಲ, ಕಮಲ್ದು ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಬಡವರೇನಿರ್ತಾರೆ ಇವತ್ತು ಏನು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರು, ನೀವು ಮತಗಟ್ಟೆ ಹೋದಾಗ ಪಾಪ ಎಲ್ಲಿ ನಮ್ಮ ಕುಮಾರಸ್ವಾಮಿ ಅವ್ರ ಚಿಹ್ನೆ ಕಾಣ್ತಾ ಇಲ್ಲ, ಇವತ್ತು ಹೊರೆ ಹೊತ್ತ ಮಹಿಳೆ ಕಾಣ್ತಾ ಇಲ್ಲ ಅಂತೇಳಿ ಆತಂಕ ಆಗ್ತಕ್ಕಂಥ ಪ್ರಶ್ನೆ ಅಲ್ಲ. ದೇವೇಗೌಡರು ಆಶೀರ್ವಾದ ಮಾಡಿರೋದು ಕಮಲ್ದು ಹೂವಿಗೆನೆ, ಕುಮಾರಸ್ವಾಮಿ ಅವರು ಆಶೀರ್ವಾದ ಮಾಡಿರೋದು ಕಮಲ್ದು ಹೂವಿಗೆನೆ, ದೇವೇಗೌಡರು ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಗೆನೆ. ಹಾಗಾಗಿ ಸೋಮಣ್ಣ ಅವರ ಗುರುತು ಕಮಲದ ಹೂವು. ಕ್ರಮ ಸಂಖ್ಯೆ 3 ಕಮಲದ ಹೂವಿನ ಮುಂದೆ ಬಟನ್ ಅನ್ನು ಒತ್ತೋದ್ರ ಮೂಲಕ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಮಾನ್ಯ ಸೋಮಣ್ಣ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡ ಪರವಾಗಿ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನನ್ನ ಸಂಪೂರ್ಣ ವಿಶ್ವಾಸ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ಪಕ್ಷದ್ದು ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ನಮ್ಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡುವಂತ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ನಿಮ್ಮೆಲ್ಲರ ಬೆಂಬಲ ದೇಶದ ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಗಿರ್ಲಿ, ನರೇಂದ್ರ ಮೋದಿಜಿಗಿರ್ಲಿ ಅಂತೇಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ
ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಎರಡೂ ಮುಷ್ಟಿಗಳನ್ನ ಕಟ್ಟಿ ಹೇಳ್ಬೇಕು, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.